ಸಿದ್ದರಾಮಯ್ಯ ಸ್ಟೆಪ್ ಡೌನ್ ಆಗ್ಲಿ 50 ಸೀಟ್ ಗೆಲ್ಲಲ್ಲ. ನಾನು ಬೇಕಾದ್ರೆ ಬರ್ತ್ ಕೊಡ್ತೀನಿ. ನಾನು ದೇವೇಗೌಡರ ತರ, ಕುಮಾರಸ್ವಾಮಿ ತರ, ಯಡಿಯೂರಪ್ಪನ ತರ ರಾಜಕೀಯ ದುರ್ಡ ಅಲ್ಲ. ಬಟ್ ಆಸ್ ಫಾರ್ ಮೈ ನಾಲೆಡ್ಜ್, ಇವಾಗ ಅವರು ಆದೇಶ ಮಾಡಿದ್ದು ಡ್ಯಾಮೇಜ್ ಕಂಟ್ರೋಲ್. ಡ್ಯಾಮೇಜ್ ಆಗ್ಬಿಟ್ಟಿದೆ, ಕಾಂಗ್ರೆಸ್ ಡ್ಯಾಮೇಜ್ ಆಗಿದೆ, ಸಂಪೂರ್ಣ ಡ್ಯಾಮೇಜ್ ಆಗಿದೆ. ಅದಷ್ಟು ಕೆಟ್ಟ ಕಮೆಂಟ್ ಬರ್ತದೆ ಗುರು ಅಂತ ಬೇಕು ಅಂತಾನೆ ಹಾಕಿದ್ದು. ಬೇಕು ಅಂತಾನೆ SIT ಆರ್ಡರ್ ಮಾಡಿದ್ಮೇಲೆ ರೋಲ್ಸ್ ರೈಸ್ ಫೋಟೋ ಬೇಕು ಅಂತ ಹಾಕಿದ್ವಿ. ಒಂದಷ್ಟು ಕೆಟ್ಟ ಕಮೆಂಟ್ ಬಂತಲ್ಲಿ. ಬ್ರೀಫ್ ಕೇಸ್ ಬಂತಾ, ಸೆಟಲ್ಮೆಂಟ್ ಆಯ್ತಾ ಅಂತ ಡಜನ್ ರೋಲ್ಸ್ ರೈಸ್ ನ ತಗೊಳ್ಳೋ ಕೆಪಾಸಿಟಿ ನನಗಿದೆ. ಆ ತರ ಮಾರಾಟ ಆಗಬೇಕು ಅಂದ್ರೆ ರಮೇಶ್ ಜಾರಕಿಹೊಳಿ ಕೇಸಲ್ಲಿ ಒಳ್ಳೊಳ್ಳೆ ಆಫರ್ಗಳು ಬಂತು. ಪೊಲೀಸ್ ಅವ್ರನ್ನ ಬಿದಿಗೆ ತಗೊಂಡ್ಬಂದಾಗ, IPS ಆಫೀಸರ್ನ ಬಿದಿಗೆ ತಗೊಂಡ್ಬಂದಾಗ, PSI ಹಗರಣದಲ್ಲಿ ನಮಗೆ 100 ಕೋಟಿ ಆಫರ್ಗಳು ಬಂತು. ಆ ರೀತಿ ಮಾರಾಟ ಆಗಂಗಿದ್ರೆ ಜಗದೀಶ್ ಇಲ್ಲಿ ವಾಯ್ಸ್ ಆಗ್ತಾ ಇರಲಿಲ್ಲ. ಇಷ್ಟು ಸ್ಪಷ್ಟೀಕರಣ ಮಾಡ್ತೀವಿ. ಆಮೇಲೆ ನನಗೆ ಅವಶ್ಯಕತೆಗಿಂತ ಹೆಚ್ಚಿನ ಎಲ್ಲಾ ರೀತಿಯ ಸೌಕರ್ಯಗಳನ್ನ ನನಗೆ ಕೊಟ್ಟಿದ್ದಾನೆ. ವೆದರ್ ಇಟ್ ಇಸ್ ಮೈ ವಾಯ್ಸ್, ಇಟ್ಸ್ ಮೈ ಅಸೆಟ್. ಈ ಧ್ವನಿ ಕರ್ನಾಟಕದ ಆಸ್ತಿ ನಿಜವಾಗ್ಲೂ ಹೇಳ್ತೀನಿ. ಯಾಕೆ ಅಂತಂದ್ರೆ ನಿಮ್ಮೆಲ್ಲರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ರಾಹುಲ್ ಗಾಂಧಿ ಅವರು ಈ ವಿಡಿಯೋನ ನೋಡಿದ್ದಾರೆ. ವಿ ಹ್ಯಾವ್ ಇನ್ಫಾರ್ಮೇಶನ್. ರಾಹುಲ್ ಗಾಂಧಿ ಅವರು ನೋಡಿದ್ದಾರೆ, ಸೆಂಟ್ರಲ್ ಇಂಟೆಲಿಜೆನ್ಸಿ ನೋಡಿದೆ, ಸ್ಟೇಟ್ ಇಂಟೆಲಿಜೆನ್ಸಿ ಅವರು ನನ್ನ ಫೇಸ್ಬುಕ್ ಅನ್ನ ಸತತವಾಗಿ ಮಾನಿಟರ್ ಮಾಡ್ತಾ ಇದ್ದಾರೆ. ಬಿಕಾಸ್ ದೇ ನೋ ವಾಟ್ ಈಸ್ ಹ್ಯಾಪನಿಂಗ್ ಅಂತ. CM ಇನ್ಫಾರ್ಮೇಶನ್ ಕೊಡಬೇಕು. ಇಲ್ಲಿ ಜನರದ ಎಮೋಷನ್ಸ್, ಜನರ ನಂಬಿಕೆ ಡ್ಯಾಮೇಜ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ಟೈಮ್ ಸರ್ಕಾರ ಮಾಡೋದು ದೂರದ ಮಾತು. ಕಾಂಗ್ರೆಸ್ 50 ಸೀಟ್ ಬರಲ್ಲ. ಸಿದ್ದರಾಮಯ್ಯ ಸ್ಟೆಪ್ ಡೌನ್ ಆಗ್ಲಿ, ಕಾಂಗ್ರೆಸ್ 50 ಸೀಟ್ ಗಳಿತದೆ. ನಾನು ಈ ಭವಿಷ್ಯ ಹೇಳ್ತಾ ಇದ್ದೀನಿ. ಐ ಹ್ಯಾವ್ ಬಾಟ್ ದ ಪೀಪಲ್ಸ್ ಅಟೆನ್ಷನ್ ಆನ್ ದಿಸ್ ಹತ್ಯಾಕಾಂಡ. ನನ್ನ ಕೆಲಸ ಏನ್ ಗೊತ್ತಾ, ಜನರ ಮೈಂಡ್ ಫೋಕಸ್ ಈ ಹತ್ಯಾಕಾಂಡದ ಮೇಲೆ ಬರಬೇಕು. ಬಂದ್ಬಿಟ್ಟಿದೆ. ಐ ಆಮ್ ಸಕ್ಸಸ್ಫುಲ್. ಈ ಕೇಸ್ ನಾನು ಗೆದ್ದಿದ್ದೀನಿ. ನಾನು ಆಲ್ರೆಡಿ ಐ ಹ್ಯಾವ್ ವನ್ ದಿಸ್ ಕೇಸ್. ವೆದರ್ ಯು ಬಿಲೀವ್ ಇಟ್ ಆರ್ ನಾಟ್, ಐ ಹ್ಯಾವ್ ವನ್ ದಿಸ್ ಕೇಸ್. ಓಕೆ, ಅಂಡ್ ಐ ನೋ ಟು ಪ್ಲೇ ದ ಮೈಂಡ್ ಗೇಮ್ಸ್. ನನಗೆ ಮೈಂಡ್ ಗೇಮ್ಸ್ ಆಡಕ್ ಗೊತ್ತಿದೆ. ಅದು ಒಳ್ಳೇದಕ್ಕೋಸ್ಕರ. ನನ್ನ ಸ್ವಾರ್ಥ ಏನೂ ಇಲ್ಲ.